ಮೈಸೂರಿನ ಇನ್ಕಲ್ನಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ ಏನಿದೆ, ಈ ಕೆನರಾ ಬ್ಯಾಂಕ್ ನಲ್ಲಿ ಗ್ರಾಹಕರಿಗೆ ಮೋಸ ಆಗಿರುವಂತದ್ದು. ಚಿನ್ನ ಇಡುವಂತಹ ಸಂದರ್ಭದಲ್ಲಿ 220 ಗ್ರಾಮ್ ಇದ್ದಂತಹ ಚಿನ್ನ ಬಿಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು 3, 5 ಈ ತರಾವರಿ ಗ್ರಾಮ್ ಲೆಕ್ಕದಲ್ಲಿ ಕಡಿತ ಆಗಿರುವಂತದ್ದು. ಸದ್ಯ ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ಗೆ ಗ್ರಾಹಕರು ಬಂದು ತಮ್ಮ ಚಿನ್ನವನ್ನು ಚೆಕ್ ಮಾಡಿಸಿಕೊಂಡಂತಹ ಸಂದರ್ಭದಲ್ಲಿ ಸುಮಾರು 2,500 ಜನ ಈ ಬ್ಯಾಂಕ್ನಲ್ಲಿ ಚಿನ್ನವನ್ನು ಫ್ಲೆಡ್ಜ್ ಮಾಡಿದ್ದಾರೆ. ಸುಮಾರು 100 ಜನಕ್ಕೆ ಮೋಸ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಗ್ರಾಹಕರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ತಾವು ಎಷ್ಟು ಗ್ರಾಮ್ ಚಿನ್ನವನ್ನು ಇಟ್ಟಿದ್ರಿ, ಎಷ್ಟು ಗ್ರಾಮ್ ತಮಗೆ ಕಡಿಮೆ ಆಗಿದೆ, ಏನು ವಂಚನೆ ಆಗಿದೆ ಮೇಡಮ್? ಸರ್, ಇದು ಏನಂತ ಅಂತೀರಾ, ಇದು ವೆರಿ ವೆಲ್ ಪ್ರೀ ಪ್ಲಾನ್ಡ್ ಸ್ಕ್ಯಾಮ್ ಸರ್. ಇವರು ಚಿನ್ನನ ಅಡವಿಟ್ಟಿಸ್ಕೊಳ್ಳೋ ರೀತಿನೇ ಫಸ್ಟ್ ಆಫ್ ಆಲ್ ತಪ್ಪು. ನಮಗೆ ಚಿನ್ನ ಅಡ ಇಡಿಸ್ಕೊಳ್ಳೋವಾಗ ನಾನು 206 ಗ್ರಾಮ್ ಚಿನ್ನ ತಂದಿದ್ದೆ. ಅದರಲ್ಲಿ ಇದರಲ್ಲಿ ಸ್ಟೋನ್ ಇದೆ, ಮುತ್ತಿದೆ, ಹವಳ ಇದೆ. ಚಿನ್ನ ಇರೋದು 184 ಗ್ರಾಮು ಮೇಡಮ್. 210 ಗ್ರಾಮ್ನ ಒಂದ್ ಕಡೆ ಬರ್ಸ್ಕೊಂಡ್ರು, 184 ಗ್ರಾಮ್ನ ಒಂದು ಬಿಳಿ ಕಲರ್ ಸ್ಲಿಪ್ ಕೊಟ್ಟು ಬರ್ಸ್ಕೊತಾರೆ ಸರ್. ಯಾವುದೇ ತರದ ಪ್ರೊಸೆಸ್ ಆಗಲಿ ಅಥವಾ ಅದಕ್ಕೊಂದು ಫಾರ್ಮ್ಯಾಟ್ ಆಗಲಿ ಇರಲ್ಲ. ಒಂದು ಬಿಳಿ ಕಲರ್ ಚೀಟಿಯಲ್ಲಿ ಬರ್ಸ್ಕೊಂಡ್ರು, ಬರೆದು ಕೊಟ್ವಿ 184 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ರು. ಮೆನ್ಷನ್ ಮಾಡಿದ ಮೇಲೆ ಸರಿ ಆಯ್ತು, 184 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ 80%ಗೆ ಚಿನ್ನದ ಲೋನ್ನ ಸ್ಯಾಂಕ್ಷನ್ ಮಾಡಿದ್ರು. 184 ಗ್ರಾಮ್ದು 80%ಗೆ ಸರಿ ಆಯ್ತು ಅಂದ್ವಿ. ನಮಗೆ ಈ ಸ್ಲಿಪ್ನ ನಂದಾಗ್ಲಿ ಯಾವುದೇ ಗ್ರಾಹಕರಿಗಾಗ್ಲಿ ನಾವು ಗೋಲ್ಡ್ನ ಇಟ್ಟಿದ್ದ ದಿನ ನಮಗೆ ಈ ಸ್ಲಿಪ್ಪು ಸಿಗಲ್ಲ, ಆಯ್ತಾ? ಇನ್ನು ನಮಗೆ ಈ ಸ್ಲಿಪ್ಪು ಸಿಗಕ್ಕೆ ಮಿನಿಮಮ್ 2 ರಿಂದ 3 ದಿನ ಬೇಕು. ಎಲ್ಲರಿಗೂ ಒಂದೇ ಆನ್ಸರ್ ಅವ್ರದ್ದು. ಒಂದು, ಇವ್ರದ್ದು ಸರ್ವರ್ ಡೌನ್ ಇದೆ, ಇನ್ನೊಂದು ಲಂಚ್ ಟೈಮ್ ಇದೆ, ಇನ್ನೊಂದು ಕ್ಲೋಸಿಂಗ್ ಟೈಮ್ ಇದೆ, ಇನ್ನೊಂದ್ಸಲಿ ಮ್ಯಾನೇಜರ್ ಇರಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾವುಗಳೆಲ್ಲ ಏನ್ ಮಾಡ್ತೀವಿ, ಅಕೌಂಟಿಗೆ ದುಡ್ಡು ಬಂದಿದ ತಕ್ಷಣ ಓಕೆ ಅವ್ರು ಹೇಳಿದಷ್ಟು ದುಡ್ಡು ಬಂದಿದೆ. ಮತ್ತೆ ನಮ್ದು ಎಲ್ಲರದು ಏನ್ ಕುರುಡು ನಂಬಿಕೆ ಅಂದ್ರೆ ಕೆನರಾ ಬ್ಯಾಂಕು. ಅತಿಯಾಗಿ ನಂಬಿದ್ರೆ ಮೋಸ ಹೆಂಗ್ ಹೋಗ್ಬೋದು ಅನ್ನೋದಕ್ಕೆ ನಾವುಗಳೇ ಸಾಕ್ಷಿ ಸರ್. ಸೊ ಕೆನರಾ ಬ್ಯಾಂಕ್ ಅಲ್ಲಿ ನಾವು ಇಟ್ಟಿದೀವಿ ಅನ್ನೋ ಧೈರ್ಯದ ಮೇಲೆ ನಾವು ಆಯ್ತು ಈ ಸ್ಲಿಪ್ ನ ನಮಗೆ ಕೊಡಕ್ಕೆ 3 ದಿನ ಮಾಡ್ತಾರೆ. ಇದ್ರ ಮೇಲೆ 184 ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ರು. ನಾನು ಬಂದು ಕೇಳಿದೆ, 212-13 ಗ್ರಾಮ್ ಇದನ್ನ ಅಶ್ವಿನ್ ಅಂತ ಇದ್ದೀನಿ ಆಚಾರ, ಹೆಂಗೆ 184 ಗ್ರಾಮ್ ಬರ್ದ್ರಿ ಅಶ್ವಿನ್ ಅವ್ರೆ ಅಂದ್ರೆ, ಮೇಡಮ್ ಸಿಂಪಲ್, ನಿಮ್ದು 4 ಲಾಂಗ್ ಚೈನಲ್ಲೂ ಮುತ್ತು, ಹವಳ ಇದೆ, ರೂಬಿಗಳಿದೆ, ಅದ್ರನ್ನ ತೆಗೆದು ಬರೀ ಚಿನ್ನ ಮೆನ್ಷನ್ ಮಾಡಿದ್ದೀನಿ. ಕೆನರಾ ಬ್ಯಾಂಕ್ ಅಲ್ವಾ ಮೇಡಮ್, ನಮ್ಮನ್ನೇ ಡೌಟ್ ಮಾಡ್ತೀರಾ? ಬರೋಕೆ ಹಂಗೆ ಇರುತ್ತೆ, 184 ಗ್ರಾಮ್ ಚಿನ್ನದಷ್ಟೇ ಮೆನ್ಷನ್ ಮಾಡಿದ್ದೀನಿ ಅಂದ್ರು. ಬ್ಯಾಂಕ್ನ ನಂಬ್ಕೊಂಡು ನಾವು ಮನೆಗೆ ಹೋದ್ವಿ ಸರ್. ಬಿಡಿಸ್ಕೊಳಕ್ಕೆ ಅಂತ ಬಂದ್ರೆ ಮುತ್ತು, ಹವಳ ಎಲ್ಲ ಸೇರಿ 184 ಗ್ರಾಮ್ ಇದೆ ಸರ್. ಪ್ರತಿ ಲಾಂಗ್ ಚೈನು ಶಾರ್ಟ್ ಆಗಿದೆ. ನಂದು ಒಬ್ಳದೇ ಅಲ್ಲ ಸರ್, ಒಳಗಿರೋರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ನಾವಿಲ್ಲಿ ಬಂದು ಟೈಮ್ ಇಲ್ಲದೆ ಟೈಮ್ ಪಾಸ್ ಮಾಡ್ತಿದ್ದೀವಿ ಅಂತ. ನಾನು ಬಿಸ್ನೆಸ್ ರನ್ ಮಾಡ್ತೀನಿ, 50-60 ಜನ CL ಹಾಕೊಂಡು ಬಂದಿದ್ದಾರೆ. ನಮಗೆಲ್ಲ ತಲೆ ಕೆಟ್ಟಿದೆ ಸರ್, ಬಂದಿಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಒದ್ದಾಡಕ್ಕೆ. ಇದು ಇವತ್ತಿಂದಲ್ಲ, 4 ದಿನದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸೊ ನಾವು ಇವಾಗ ಅನ್ಕೊಂಡಿದ್ದೀವಿ ಇದು ಹಿಂಗೆ ಹೋದ ಪ್ರೊಸೆಸ್ ಆಗಲ್ಲ. ನಾವು ಇವರು ಚಿನ್ನನ ಗಿರ್ವಿ ಇಡೋ ರೀತಿನೇ ತಪ್ಪು ಅಂತ ಒಂದು RBIಗೆ ಕಂಪ್ಲೇಂಟ್ ಬರಿತಾ ಇದ್ದೀವಿ. ನೀವು ನೋಡ್ಬೋದು, ಎಲ್ಲ ಲೋನ್ ಇಶ್ಯೂ ಆಗಿರೋದ್ರಲ್ಲೂ ಯಾವುದ್ರಲ್ಲೂ ಮ್ಯಾನೇಜರ್ ಸೈನ್ ಇರಲ್ಲ ಸರ್. ಇಲ್ಲೇ 50 ಜನನ ರ್ಯಾಂಡಮ್ ಆಗಿ ಚೆಕ್ ಮಾಡಿ. ಈ ಬ್ಯಾಂಕ್ ಅಲ್ಲಿ ನಿಮ್ ಗೋಲ್ಡ್ ನ ರಿಲೀಸ್ ಮಾಡೋರು, ಅಪ್ರೂವ್ ಮಾಡೋರು ಒಬ್ಬ ಔಟ್ಸೈಡ್ ಬಾಡಿ ಅಪ್ರೈಸರ್. ಈಸ್ ನಾಟ್ ಈವನ್ ಗವರ್ನಮೆಂಟ್ ಅಥಾರಿಟಿ. ಅವನು ಹಾಕೋ ಸೈನ್ ನ ನಂಬ್ಕೊಂಡು ನಾವು ಲೋನ್ ಮನೆಗೆ ತಗೊಂಡು ಹೋಗಿದೀವಿ. ಸ್ಲಿಪ್ ನ ತಗೊಂಡ್ಬಂದು ನೋಡಿದ್ರೆ ಮ್ಯಾನೇಜರ್ ಸೈನ್ ಇಲ್ಲ. ನಂದು ಮಾತ್ರ ಇಲ್ಲ ಅಂದ್ರೆ ಯಾರ್ದೂ ಇಲ್ಲ ಸರ್. ಸೊ ಇವರು ಗೋಲ್ಡ್ ಇಟ್ಕೊಳ್ಳೋ ರೀತಿನೇ ತಪ್ಪು. ಓವರ್ ಆಲ್ 4 ಚೈನ್ ಒಂದು ಬಂದ್ಬಿಡ್ತಾರೆ ಸರ್. ಅದು ಯಾವ ಚೈನು, ಅದ್ರ ತೂಕ ಏನು, ಅದ್ರದ್ದು ಹಿಂದೆ ಮುಂದೆ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಇದನ್ನೇ ನಾವು ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟರೆ ಅವ್ರುಗಳು ಅದರಲ್ಲಿ ಓವರ್ ಆಲ್ ಎಷ್ಟಿದೆ ಎಲ್ಲಿ ಕೊಡಿ ಮೇಡಮ್, ಅದು ಅದರಲ್ಲಿ ನೆಟ್ ಗ್ರೇಮ್ ಏನು, ವೆಯ್ಟ್ ಎಷ್ಟು, ಅವ್ರು ಎಷ್ಟಕ್ಕೆ ಸ್ಯಾಂಕ್ಷನ್ ಮಾಡ್ತಿದ್ದಾರೆ, ಒಂದು ಸೀಲು ಒಂದು ಸಿಗ್ನೇಚರ್ ಅಂತ ಬ್ಯಾಂಕ್ದು ಅಥಾರಿಟಿ ಇರುತ್ತೆ ಸರ್. ದುರಾದೃಷ್ಟವಶಕ್ಕೆ ಈ ಹಿನ್ಕಲ್ ಕೆನರಾ ಬ್ಯಾಂಕ್ ಅಲ್ಲಿ ಅಪ್ರೈಸರೇ ಮ್ಯಾನೇಜರು, ಅವನೇ ಕೆನರಾ ಬ್ಯಾಂಕ್. ಅವನಂದ್ರೆ ಕೆನರಾ ಬ್ಯಾಂಕ್ ಅಂದ್ರೆ ಅಶ್ವಿನ್. ಅವ್ನ ಸೈನ್ ಒಂದಿಟ್ಬಿಟ್ರೆ ಮ್ಯಾನೇಜರ್ ಕ್ವಶನ್ ಮಾಡಲ್ಲ ಸರ್. ಅದನ್ನ ನಂಬಿ ನಾವು ಈ ತರ ಮೋಸ ಹೋಗಿದ್ದೀವಿ. ಮತ್ತು ಉಳಿದಿರೋರಿಗೂ ನಾನು ಅಲರ್ಟ್ ಮಾಡ್ತಿದ್ದೀನಿ. ಎಷ್ಟೊಂದು ಜನರದು ಒಳಗಡೆ ತೂಕ ಸೇಮ್ ಬರ್ತಿರೋದು ಕೊಂಡಿಗಳೆಲ್ಲ ಬೇರೆದಿದೆ, ಕ್ವಾಲಿಟಿ ಇಲ್ಲ. ತಾಮ್ರನೋ ಇನ್ನೇನೋ ಮಿಕ್ಸ್ ಮಾಡಿದ್ದಾರೆ. ಅವ್ರು ತಂದು ಹಾಕಿರೋ ಹುಕ್ಕೆ ಬೇರೆ, ಚಿತ್ರನೇ ಬೇರೆ, ಇಲ್ಲಿ ಇರೋದೇ ಬೇರೆ. ದಯವಿಟ್ಟು ನಿಮ್ಮ ಚಿನ್ನ ರಿಲೀಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ಯೂರಿಟಿ ಚೆಕ್ ಮಾಡಿ ಸರ್ಟಿಫೈ ಮಾಡಿಸ್ಕೊಳ್ಳಿ. ನೀವು ಎಲ್ಲರೂ ಎಚ್ಚರಾಗಿ, ನಿಮ್ಮ ಚಿನ್ನಕ್ಕೆ ನೀವೇ ಜವಾಬ್ದಾರರು. ಕೆನರಾ ಬ್ಯಾಂಕು ಬರಲ್ಲ, ಅಶ್ವಿನ್ ಬರಲ್ಲ. ನಿಮ್ಗೆ ಏನು ಮೋಸ ಆಗಿದೆ ಸರ್? ನಾನು ಇಲ್ಲಿ ಗೋಲ್ಡ್ 8 ವರ್ಷದಿಂದ ಇಡ್ತಾ ಇರೋದು ಸರ್. ರಿಲೀವ್ ಮಾಡಿಸ್ಕೊಳ್ಳೋದು ಮತ್ತೆ ಹೋಗ್ತಾ ಇದ್ದಿದ್ದು ಹಾಗೇನೆ. ಹೋದ ವರ್ಷ ಇದೇ ನಾನು ಗಲಾಟೆ ಮಾಡಿದೆ ಅಶ್ವಿನಿಗೆ. 21 ಗ್ರಾಮ್ಗೆ ಮೇಡಮ್ ನಿಮಗೆ ಕೊಡೋದು ದುಡ್ಡು ಅಂತ ನಾನು ಕೇಳಿದೆ. 21 ಅಲ್ಲ 25 ಗ್ರಾಮ್ ಇದೆ ನೆಕ್ಲೆಸ್, ಹೇಗೆ ಅಶ್ವಿನಿ 21 ಕೊಡ್ತೀಯ ಅಂತ ಕೇಳಿದಾಗ ಹಳೆ ಮ್ಯಾನೇಜರ್ ಬಟ್ ಹೆಸರು ಮರ್ತಿದೆ ಸರ್ ನನಗೆ. ಅವರು ಅಶ್ವಿನಿ ಏನಂತ, ಮೇಡಮ್ ನೀವು ಬಿಡಿಸ್ಕೊಳ್ಳುವಾಗ ನಾನು 25 ಗ್ರಾಮ್ ಕೊಡ್ತೀನಿ, ಹೇಗೆ ಕೊಡ್ತೀಯ ಅಂದಾಗ, ಈಗ 10 ಗ್ರಾಮ್ಗೆ 1.5 ಗ್ರಾಮ್ ನಾವು ತೆಗಿತೀವಿ,
20 ಗ್ರಾಮ್ಗೆ 1.5 ಗ್ರಾಮ್ 3, ಅಲ್ಲಿಂದ 5 ಗ್ರಾಮ್ಗೆ ಇಷ್ಟು ತೆಗೆದ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನು 25 ಗ್ರಾಮ್ ಬರ್ದಿಲ್ಲ ಸರ್, ನನಗೆ ಕಮ್ಮಿ ಬರೆದು ಕೊಟ್ಟಿದ್ದಾನೆ. ಆಮೇಲೆ ಸಿಂಗಲ್ ತೂಕ ಹಾಕೊಂಡ್ರು ಹಾಕಿಲ್ಲ, ಇವನು ಒಟ್ಟಿಗೆ ತೂಕ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ನನಗಿದು ಈಗ ಮೊನ್ನೆ ಗೊತ್ತಾದ ತಕ್ಷಣ ನಾನು ಬಂದು ಗಲಾಟೆ ಮಾಡಿದಾಗ ಇವರು ಇಲ್ಲ ಕರೆಕ್ಟಾಗಿ ಇರುತ್ತೆ ಎಲ್ಲರದ್ದು, ಏನಿಲ್ಲ ಹೋಗಿ ಅಂತ ಹೇಳಿದ್ರು. ನನಗೆ ಟೋಕನ್ ಕೊಟ್ಟ ಪ್ರಕಾರವಾದಲ್ಲಿ ನಾನು ಬುಧವಾರ ಚೆಕ್ ಮಾಡಿದಾಗ ನನ್ನ ನೆಕ್ಲೆಸು 25 ಗ್ರಾಮ್ ಇರೋದ್ರಲ್ಲಿ 21 ಗ್ರಾಮ್ ಇದೆ. ಮತ್ತೆ ಬಳೆ ಕೂಡ ನಾನು ಒಂದು ಬಳೆ ಮನೆದ್ರಿಗೆ ಉಜ್ಜಿದ್ದಾನೆ, ಆಗ್ಲೂ ಕೂಡ ನಾನು ಗಲಾಟೆ ಮಾಡಿದ್ದೀನಿ, ನನ್ನ ಬಳೆ ಯಾಕೆ ಉಜ್ಜಿದ್ಯಾ ಅಂತ. ಇಲ್ಲ ಮೇಡಮ್ ಚೆಕ್ ಮಾಡೋಕ್ಕೆ ಅಂತ ಹೇಳ್ದ. ನಾನು ಅದನ್ನು ಸ್ಲಿಪ್ ಕೊಟ್ಟಿದ್ದೀನಿ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಗೋಲ್ಡ್ ಹಾರ್ಮಾರ್ಕ್ ಇದೆ ನೋಡು ಅಂತ ಹೇಳಿದಾಗ ತುಂಬ ಉಜ್ಜಿದ್ದಾನೆ ಸರ್. ಅದು ನನಗೆ ತೂಕ ಕಮ್ಮಿ ಬಂದಿದೆ. ರಿಂಗ್ಸು ತುಂಬ ಹೊಡೆವೆ ಇತ್ತು, ನಾನು ಬೇರೆ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಈಗ ಇವ್ರು ಏನು ಹೇಳ್ತಾ ಇದ್ದಾರೆ ಮ್ಯಾನೇಜರ್ಗಳು ಅಂದರೆ, ನಾವು ನೋಡ್ತೀವಿ, ಗ್ಯಾರಂಟಿ ಕೊಡೋಲ್ಲ ಇವರು ಗೋಲ್ಡ್ ನಮಗೆ ಆಯಿತಾ. ನೆನ್ನೆ ಏನಾಗಿದೆ ಅಂದರೆ ನನ್ನ ಫ್ರೆಂಡ್ ಒಬ್ರದ್ದು 65 ಗ್ರಾಮು ಗೋಲ್ಡ್ ಇಟ್ಟಿದ್ದಾರೆ ಸರ್. ಇದೆಲ್ಲ ವಿಷಯ ನೋಡ್ಕೊಂಡು ಅವ್ರಿಗೂ ಟೋಕನ್ ಪ್ರಕಾರ ನೆನ್ನೆ ಚೆಕ್ ಮಾಡಿದಾಗ ಅವ್ರದ್ದು 1.5 ಗ್ರಾಮ್ ಬಂದಿದೆಯಂತೆ. ತುಂಬ ಗಲಾಟೆ ಆಯಿತು. ಆಗ ಅವರು ಈಗ ಹೋದ್ರಲ್ಲ ರಾಜಶೇಖರ್ ಅನ್ನೋರು ಯಾರು, ಅವ್ರು ಅಂದ್ರಂತೆ ನಾವು ಹಿಂಗೆ ಕೊಡೋಕೆ ಬರುತ್ತೆ ಹಾಗೆ ಹೀಗೆ ಅಂದಾಗ ತುಂಬ ಗಲಾಟೆ ಮಾಡಿದಾಗ ಅವರು ಲೆಟ್ರ್ ಬರೆದ್ಬಿಟ್ಟು ಇದು ನಮ್ಮಿಂದ ತಪ್ಪಾಗಿದೆ, ನಾವು ಗೋಲ್ಡ್ ಕೊಡ್ತೀವಿ 15 ದಿವಸದೊಳಗೆ ಅಂತ ಹೇಳಿದ್ದಾರೆ. ಇವರು ಒಬ್ಬರಿಗೆ ಕೊಟ್ಟರೆ ಬಾಕಿಯವ್ರಿಗೆಲ್ಲ ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇವರು. ಫಸ್ಟ್ ಆಫ್ ಆಲ್ ಇವರು ಅಶ್ವಿನಿನ ಇವರೇ ಮುಚ್ತಾ ಇದ್ದಾರೆ. ನಿಮ್ದು ಎಷ್ಟು ಗ್ರಾಮ್ ಲಾಸ್ ಆಗಿದೆ, ಏನಾಗಿದೆ, ಏನಿದೆ ಸರ್? ಟೋಟಲಿ ಬ್ಯಾಂಕ್ ಶುರು ಆಯ್ತಲ್ಲ ಆವಾಗಿಂದ ನಾವು ಇಲ್ಲೇ ಬ್ಯಾಂಕ್ ಗೋಲ್ಡ್ ಎಲ್ಲ ಇಲ್ಲೇ ಇಡ್ತಾರೆ ನಾವು. ಮಾಂಗಲ್ಯ ಚೈನ್ ಬಂದು ನಮ್ದು 50 ಗ್ರಾಮ್ ಇತ್ತು, ಇವಾಗ ಅದು 46.5 ಆಗಿದೆ. ಹಿಂದ್ಗಡೆ ಕೊಂಡಿ ಎಲ್ಲ ಕಟ್ಟಾಗಿದೆ ಅದು. ಆಮೇಲೆ ಲಾಂಗ್ ಚೈನ್ ಇದೆಯಲ್ಲ ಅದು ತುಂಬ ಉದ್ದ ಇತ್ತು, ನನಗೆ ಗೊತ್ತು, ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಈಗ ಅದು ನೆಕ್ಲೆಸ್ ಥರ ಆಗ್ಬಿಟ್ಟಿದೆ, ಅಂದರೆ ತುಂಬಾ ಶಾರ್ಟ್ ಆಗಿದೆ. ಅಂದರೆ ಅದರಲ್ಲಿ 4 ಗ್ರಾಮ್ ಹೋಗಿದೆ, ಮತ್ತು ಇನ್ನೊಂದು ಚೈನಲ್ಲಿ ಅರ್ಧ ಗ್ರಾಮ್ ಹೋಗಿದೆ. ಒಟ್ಟು ಟೋಟಲ್ ನನಗೆ 9 ಗ್ರಾಮ್ ಲಾಸ್ ಆಗಿದೆ ಸರ್. 9 ಗ್ರಾಮ್. ಅಮ್ಮ ನಿಮ್ದು ಏನು ಇಟ್ಟಿದ್ರಿ, ನಿಮ್ದೇನು ಲಾಸ್ ಆಗಿದೆ? ನಂದು ಮಾಂಗಲ್ಯ ಸರ ಬಂದು 30 ಗ್ರಾಮ್ ಇರೋದು. ಅದು ಈಗ ಬಂದು ನೋಡಿ ವೆಯ್ಟ್ ಬಂದರೆ 26, ಅದರಲ್ಲೂ 23 ಮಾಡಿದ್ದಾನೆ. ವೇಸ್ಟೇಜ್ ಎಲ್ಲ ತೆಗ್ದು ಅಂತ ಕೇಳಿ ತೂಕ ಮಾತ್ರ ಕರೆಕ್ಟಾಗಿದೆ. ಕತ್ತಿಗೆ ಹಾಕಿ ನೋಡಿದ್ರೆ ತುಂಬ ತುಂಡ ಬರ್ತಾ ಇದೆ. ಅವ್ರು ನೋಡಿದ್ರೆ ಬರೀ 4-5 ಜನ ಮಿಸ್ ಯು ಅಂತಾರೆ, ಇಲ್ಲಿ ನೋಡಿದ್ರೆ ತುಂಬ ಜನ ಮಿಸ್ ಯು ಆಗಿದೆ ನಮಗೆ. ಆಮೇಲೆ ಲಾಂಗ್ ಸರಗಳಲ್ಲಿ ಕೊಂಡಿಗಳು 8 ಇದೆ, ಕರೆಕ್ಟಾಗಿ ನೋಡಿದ್ರೆ ಅದು ಗೋಲ್ಡ್ ಥರ ಕಾಣಿಸ್ತಾ ಇಲ್ಲ. ಕೇಳಿದ್ಕೆ ಇಲ್ಲ ಅದು ಬೆಳಕಿಗೆ ಆ ಥರ ಕಾಣ್ತಾ ಇದೆ ಅಂದರು. ಮತ್ತು ಸೀಲು ಸೈನ್ ಆದರೂ ಹಾಕೊಡಿ ಅಂದಿದ್ದಕ್ಕೆ ಮ್ಯಾಮ್ಗಳು ಹೊರಗಡೆ ಮಾತು ಕೇಳ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಬೇಡಿ, ನಿಮ್ದು ಏನೇ ಇದ್ರೂ ಪ್ರಾಪರ್ಟಿ ನಾವು ಗ್ಯಾರಂಟಿ ಅಂದ್ಬಿಟ್ಟು ಬೈದು ಈಚೆ ಕಳಿಸಿದ್ದಾರೆ. ನಾವೀಗ ಮತ್ತೆ ಏನಾದರೂ ಮಾಡಿ RBIಗೆ ನಾವು ತನಿಖೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಶರ್ಮಿತಾ, ಏನು ಅಂತಂದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಮೋಸ ಆಗಿರುವಂತದ್ದು. ಒಂದಷ್ಟು ಜನಕ್ಕೆ ಲಾಂಗ್ ಚೈನ್ಗಳು ಶಾರ್ಟ್ ಆಗಿದೆ, ಬ್ಯಾಂಕ್ನವರು ನಾವು ಒಂದಷ್ಟು ಜನಕ್ಕೆ ಇಲ್ಲ ಏನಾಗಿದೆ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನಕ್ಕೆ ಇಲ್ಲ ನಿಮ್ಮದು ಅಂದ್ರೆ ನಿಮ್ಮ ಚಿನ್ನ ಇದ್ದಿದ್ದೇ ಇಷ್ಟು ಅಂತ ಹೇಳಿ ಸಮಜಾಯಿಸಿಯನ್ನು ಕೊಡುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಕಳೆದ 3 ದಿನಗಳಿಂದಲೂ ಕೂಡ ಬ್ಯಾಂಕ್ ಮುಂದೆ ಎಲ್ಲ ಗ್ರಾಹಕರು ಅಂದ್ರೆ ಚಿನ್ನ ಯಾರ್ಯಾರು ಅಡಮಾನ ಇಟ್ಟಿದ್ರು ಅವರೆಲ್ಲರೂ ಕೂಡ ಬಂದು ಅವರ ಚಿನ್ನವನ್ನು ಚೆಕ್ ಮಾಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತೊಡಗಿರುವಂಥದ್ದು. ಒಂದಷ್ಟು ಜನಕ್ಕೆ ಅಂದ್ರೆ ಸುಮಾರು ಈಗ 100 ಜನಕ್ಕೆ ಈಗಾಗಲೇ ಅವರ ಚಿನ್ನದಲ್ಲಿ ವ್ಯತ್ಯಾಸ ಇರೋದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮುಂದೆ ಇದ್ದಾರೆ. ಅಲ್ಲದೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. RBIಗೂ ಸಹ ನಾವು ದೂರನ್ನು ಕೊಡ್ತೇವೆ ಅಂತ ಈಗಾಗಲೇ ಅವರು ಹೇಳ್ತಾ ಇರುವಂಥದ್ದು. ಅಲ್ಲದೆ ಏನು ಕೆನರಾ ಬ್ಯಾಂಕಲ್ಲಿ ಚಿನ್ನವನ್ನು ಇಡುವ ಮುನ್ನ ಒಮ್ಮೆ ಯೋಚನೆ ಮಾಡಿ ಅಲ್ಲದೆ ಎಚ್ಚರವನ್ನು ವಹಿಸಿ ಅನ್ನುವ ನಿಟ್ಟಿನಲ್ಲೂ ಕೂಡ ಜನರು ಮಾತನಾಡ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.